ಬಾಲಕರೆಲ್ಲರೂ ಕೇಳಿ ಬಾಲಕರೆಲ್ಲರೂ ಕೇಳಿ ಬಾಲಕರೆಲ್ಲರೂ ಕೇಳಿ ಭೂಮಿ ಪಾಲಕ ಅಶ್ವವು ತಿಳಿಯಿರಿಗೆ ಭೂಮಿ ಪಾಲಕ ಅಶ್ವವು ತಿಳಿಯಿರಿ ಅಶ್ವವು ಭೂಮಿ ಪಾಲಕ ಅಶ್ವವು ತಿಳಿಯಿರಿ ಈಗ ನನ್ನನ್ನು ಬಿತ್ತಿದ್ದಾರೆ
ಓಡ್ತದೆ. ಹೌದು. ಬಹಳ ಜ್ಞಾನ ಉಂಟು. ಆ ಕಾರಣಕ್ಕೆ ನೀವು ಕೆಲಸ ಮಾಡ್ಬೇಕು. ಕುದುರೆಯನ್ನ ಕಟ್ಟಿಕೊಂಡವಲ್ಲ, ಕುದುರೆ ಹಣೆ ಮೇಲಿದ್ದಂತ ಏಕೆಂದ್ರೆ ಏನು ವಿಚಾರ ಇದೆ ಹೇಳುವುದನ್ನ ಶ್ರೀಯುತರಾಗಿ ಓದಿ ಹೇಳುವುದು. ನಾನು ಓದುದು ಸರಿಯಾಗುದಿಲ್ಲ. ಆಗುತ್ತೇನೋ ಮಾಯಾಕಿ ದೇವರಿಗೆ ಅಂತ ಹೇಗೆ ಸಾಯ್ತಾ ಬಂದ್ರಪ್ಪ ಎಂತ ನನಗೆ ಗೊತ್ತುಂಟು ಮಾರ. ನೀವೆಷ್ಟು ಗಮನ ಇತ್ರಿ ಇಲ್ಲಿ ನೋಡಿದ್ದೇನೆ ಅಂತ ಏನಾದ್ರು ಲಕ್ಷ ಉಂಟವ ಬಾಗುತ್ತೆ ಬಾಯಾಕಿ ಮಾತ್ರ ಅಂತೂ ಗೊತ್ತಾಗ್ತಿಲ್ಲ ಮಾರ. ಲೇಖನ ವಾಚಿಸುತ್ತ ಪೂಸುರ ಮುಂದೆ ಲೇಖನ ವಾಚಿಸುತ್ತ ಪೂಸುರ ಓದಲಾರದೆ ಹಾಗೆ ಮಡಚಿದನು. ಈ ಪದ್ಯ ಜೋರು ಗೊತ್ತುಂಟಲ್ಲ ನಿಮ್ಗೆ. ಹತ್ತಿರ ಮಾರದ ನೀವು ತಯಾರಾಗುವ ಅಕ್ಷರ ಹೋಗ್ತಾ ಇರಲಿ. ಏನ್ ನಂಗೆ ಓದಕ್ಕೋದಿಲ್ಲ ಅಂತ ತಿಳ್ಕೊಂಡ್ರ ಹಾಗೆ ಮುದುಸಿ ಪಿಂಡಿ ಮುಗಿಸಿದವು. ಅದೊಂದು ಭಿನ್ನ ಅಪೇಕ್ಷೆ. ನಾಳೆ ಯಾರಾದ್ರೂ ವಿಶೇಷ ಆಕರ್ಷಣೆ ಕರೆದ್ರೆ ಬಿಟ್ಟು ಬರ್ಬೇಕು ಅಂದ್ಕೊಂಡ್ಬಿಡ. ಪೇಪರ್ ಬೇಕು ಅಂತ ಹೋಗುದಿಲ್ಲ ಹಿಡಿಲಿಕ್ಕೆ ವಿಚಾರ ಉಂಟಲ್ಲ ಮನೆಗೆ. ಏನಿದೆ ನಾನು ಹೋಗುದ ಈಗ ಒಂದೊಂದು ತಲೆಗೆತ್ತಿಯಲು 5 ವರ್ಷ ಕುಂತ ಅಭ್ಯಾಸ ಮಾತವ ನಾನು ಈ ಲೇಖನ ಹೋಗುದ ಈ ಕುದುರೆ ಹಣೆಯಲ್ಲಿದ್ದ ಲೇಖನ ನಾನು ಹೋಗುದ ನಾನು ಓದಬೇಕು ಅಂತ ಕನಿಷ್ಠ ಪಕ್ಷ ಆದೇಶವಿಲ್ಲ ಅನ್ನೋದು. ನಾನು ಎಂತ ಓದಿದ ಬಂದ ಪ್ರಶ್ನೆಗಳ ಉತ್ತರ ಕೊಟ್ಟವ ನಾನು. ಪ್ರಶ್ನೆಗಳ ಉತ್ತರ ನಿಮ್ ವಿಷಯ ಗೊತ್ತಿಲ್ವಾ? ಇಲ್ಲ ಇನ್ನೊಮ್ಮೆ ಆಸ್ಥಾನದಲ್ಲಿ ವಿದ್ವತ್ ಹೋಗ್ತೀನಿ ಅಂದಿತ್ತು. ಆಸ್ಥಾನದಲ್ಲಿ ವಿದ್ವತ್ ನಡೆದಿತ್ತು. ಅದಕ್ಕೆ ಪ್ರಕಾಂಡ ಪಂಡಿತರೆಲ್ಲ ಬಂದಿತ್ತು. ಅವರೆಲ್ಲ ಬಂದಿತ್ತು. ನನ್ನ ಅಪ್ಪ ನನ್ನ ಕರ್ಕೊಂಡು ಹೋಗಿದ್ದು. ಆವಾಗ ಅಪ್ಪ ಎತ್ಕೊಂಡು ಬಂದು ಪ್ರಶ್ನೆ ಕೇಳ. ಎಲ್ಲ ಕೂತ್ಕೊಂಡೈತೆ ಎಲ್ಲ ಮುಖಂಡು ಓದಿದ್ದು ಯಾರು ಉತ್ತರ ಕೊಡುದಿಲ್ಲ. ನಂಗೆ ತಿತ್ತು ಬಂದಲ್ಲ ತಿತ್ತು ಸಿಟ್ಟು ಎತ್ತಿಗೆ ಎತ್ತು ಎತ್ತವ ಕದ ಮಾಡಲಿಲ್ಲ. ಆ ಸ್ಥಾನದಲ್ಲಿ ಪಟ 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 ಉತ್ತರ ಕೊಡ್ತೇನೆ. ಅದು ಬಿಸಿ ಆಯ್ತು ಅವ್ರಿಗೆ. ಮತ್ತೆ ಅರಿತಿ ಉತ್ತರ ಹೌದು ಮತ್ತೇನು ಕೇಳಲಿಲ್ಲ. ಕೇಳಿಲ್ವಾ? ಕೇಳೋದು ಹಾಗೆ. ನಾನು ಉತ್ತರ ಕೊಟ್ಟಿದ್ದೇನೆ ಆ ಸ್ಥಾನದಲ್ಲಿ. ಆ ಸ್ಥಾನದಲ್ಲಿ ಹೇಳೋದು ಈ ಸ್ಥಾನದಲ್ಲಿ ಕೇಳಿದೆ. ತರಣಿ ವಂಶಜ ರಾಮ ಭರಣಿಯೊಳಿ ಸೀಮ ತುರಗಮೇಧವ ಮಾಡುವನು. ಪರಮ ವಿಕ್ರಮಿಗಳು ಹರಿಯನ್ನು ವಂದಿಸಿ ದುರವನ್ನು ಕೊಡಬಹುದು. ಶುಭದ ಸಂಕೇತ ಸರಿ. ಪ್ರಾರಂಭಿಸಿದ್ದಾರೆ. ದೂರದಲ್ಲಿರುವಂತಹ ಅಯೋಧ್ಯ ನಾಡಿನ ಅಧಿಪತಿಯಾಗಿರುವಂತಹ ಶ್ರೀರಾಮಚಂದ್ರ ಅವನ ಕಥೆ ಹಾಗಾದ್ರೆ ಮುಂದೆ ಅಂತ ಮುಂದೆ ನೀನು ಮನೆ ಮುಂದೆ ವರ್ತಮಾನ
ಭಾಗದಲ್ಲಿ ಹ. ಅಲ್ಲಿ